ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರಿಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕು. ಅಲ್ಲದೆ ಅವರಿಗೆ ಈಗಾಗಲೇ ಕೊಲೆ ಬೆದರಿಕೆ ಬಂದಿದ್ದು, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ಸಂದರ್ಭದಲ್ಲಿ ಈಗಾಗಲೇ ಡೆತ್ ನೋಟ್ನಲ್ಲಿ ಇವರ ಹೆಸರು ಕೂಡ ಬಂದಿದ್ದು, ಅವರಿಗೆ ಸೂಕ್ತವಾದ ರಕ್ಷಣೆ ನೀಡಬೇಕು. ಅಲ್ಲದೆ ಈ ಒಂದು ಏನು ಡೆತ್ ನೋಟ್ನಲ್ಲಿ ಯಾರ್ಯಾರು ಈ ಆತ್ಮಹತ್ಯೆಯಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಶಿವಶರಣ ಹರಳಯ್ಯ ಸಮಾಜದವರು ಆಗ್ರಹ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಗುತ್ತಿಗೆದಾರನಾದ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಮಾಡಿಕೊಂಡಿರುವ ಡೆತ್ ನೋಟ್ನಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರಿಗೆ ಕೊಲೆ ಸಂಚಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ಡೆತ್ ನೋಟ್ ಬಗ್ಗೆ ಪೂರ್ಣ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ದೂರು ಕೊಡಲು ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಸಂಗಡಿಗರೊಂದಿಗೆ ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳು ಶಾಸಕರೊಂದಿಗೆ ಅಸಭ್ಯ ವರ್ತನೆ ಮಾಡಿದ್ದಾರೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಶಾಸಕರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ರಕ್ಷಣೆ ನೀಡಬೇಕೆಂದು ಜಿಲ್ಲಾ ಹರಳಯ್ಯ ಸಮಾಜವು ಒತ್ತಾಯ ಮಾಡಿದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಗೌರವಾನ್ವಿತ ತಮಗೆ ಹೊಸ ವರ್ಷದ ಶುಭವನ್ನು ಕೋರುತ್ತಾ, ಕಳೆದ 3-4 ದಿನಗಳ ಹಿಂದೆ ಒಂದು ಡೆತ್ ನೋಟ್ನಲ್ಲಿ ನಮ್ಮ ಶಾಸಕರ ಹೆಸರು ಕೂಡ ನಮೂದವಾಗಿತ್ತು. 4 ಜನರ ಹೆಸರಲ್ಲಿ ನಮ್ಮ ಶಾಸಕರಾದಂಥ ಬಸವರಾಜ ಮತ್ತಿಮೂಡ್ ಒಬ್ಬ ಅತ್ಯುತ್ತಮ ಒಳ್ಳೆಯ ರಾಜಕಾರಣಿ ಮತ್ತು ಜನಾಭಿಪ್ರಾಯ ಹೊಂದಿರತಕ್ಕಂಥ ರಾಜಕಾರಣಿ, ಸಮಾಜವನ್ನು ಮತ್ತು ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಳ್ಳೆಯ ಒಂದು ಕನಸುಗಾರ, ಒಬ್ಬ ಅಂಥ ಶಾಸಕನಿಗೆ ಇಂಥ ಒಂದು ಕೊಲೆ ಸಂಚಿನ ಸುಪಾರಿಯಲ್ಲಿ ನೋಟ್ನಲ್ಲಿ ಹೆಸರಿರುವುದರಿಂದ ನಮಗೂ ಮತ್ತು ನಮ್ಮ ಸಮಾಜಕ್ಕೂ ಅತ್ಯಂತ ಆತಂಕವಾಗಿದೆ. ಆದ್ದರಿಂದ ಇದನ್ನು ಸತ್ಯಾಸತ್ಯತೆಯನ್ನು ಶೋಧನೆ ಮಾಡಿ ಮತ್ತು CBI ಮುಖಾಂತರ ಕೊಡಬೇಕಾಗಿ ನಮ್ಮ ಮತ್ತು ಸಮಾಜದ ಒಂದು ದೊಡ್ಡ ವಿನಂತಿ ಮತ್ತು ಕೋರಿಕೆ ಇದೆ. ಆದ್ದರಿಂದ ಒಬ್ಬ ಒಳ್ಳೆಯ ಶಾಸಕರು ಪಡ್ಕೊಂಡಿದ್ದೀವಿ, ಅವರನ್ನು ಒಳ್ಳೆಯ ಒಂದು ಗೌರವವಾಗಿ ಇಲ್ಲಿವರೆಗೂ ಇದ್ದಾರೆ. ಅವರ ರಕ್ಷಣೆ ಮತ್ತು ಅವರ ಏನು ಈ ಸರ್ಕಾರಕ್ಕೆ ಮತ್ತು ಮೀಡಿಯಾದರು ಅವರ ಜವಾಬ್ದಾರಿ ಇರುವುದರಿಂದ, ಅವರಿಗೆ ಒಂದು ಒಳ್ಳೆಯ ಶಾಸಕರಾಗಿರುವುದರಿಂದ ನಮ್ಮಲ್ಲಿ ಅಷ್ಟೇ ವಿನಂತಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ರಾಜ್ಯಪಾಲರು ಮತ್ತು ರಾಜ್ಯ ಹೋಮ್ ಮಿನಿಸ್ಟ್ರು ಮತ್ತು ಈ ಜಿಲ್ಲಾ ಕಮಿಷನರಲ್ಲಿ ವಿನಂತಿಸಿಕೊಂಡು ನಮ್ಮ ಶಾಸಕರಿಗೆ ಒಂದು ಭದ್ರತೆ ಮತ್ತು ಈ ಸತ್ಯಾಸತ್ಯತೆಯನ್ನು ಪರಿಗಣಿಸಿ ಅವರ ಹೆಸರನ್ನು ನಾವು ನಮೂದಿಸಿರೋದ್ರಿಂದ ತಮ್ಮಲ್ಲಿ ವಿಧಿಸಿಕೊಳ್ತಾ ಇದ್ದೀವಿ ಅಂತ ಹೇಳಿ, ತಾವು ಕೂಡ ನಮ್ಮನ್ನು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮೆಲ್ಲರ ಸುಖ ದುಃಖಗಳನ್ನ ಕೇಳಿ ನಮ್ಮನ್ನು ಸಹಕರಿಸಿದ್ದಕ್ಕಾಗಿ ತಮಗೂ ಕೂಡ ಈ ಮುಖಾಂತರ ಅವರು ಕಂಪ್ಲೇಂಟೇ ತಗೋತಾ ಇಲ್ಲ ಅಂತ ಕೇಳಿಬರ್ತಾ ಇದೆ. ಇಲ್ಲ, ತೊಗೊಂಡಿದ್ದಾರೆ, ಕಂಪ್ಲೇಂಟ್ ತೊಗೊಂಡಿದ್ದಾರೆ, FIR ಆಗಿದೆ, ಕೋರ್ಟ್ ಡೈರೆಕ್ಷನ್ ಮಾಡಿದ್ದಾರೆ. ಆ ಕೋರ್ಟ್ ಡೈರೆಕ್ಷನ್ ಮಾಡಿದ ಮುಖಾಂತರ ಅವರು FIR ತೊಗೊಂಡು ಅವತ್ತೇ ಶುಕ್ರವಾರ ದಿವಸ ಅವ್ರ FIR ನೋಟ್ ಮಾಡಿ ಅವ್ರ ಕೈಗೆ ಕೊಟ್ಟಿದ್ದಾರೆ. ಮಾನ್ಯರಿಗೆ ಯಾರಿಗೆ ಕೊಡಬೇಕಾಗಿತ್ತು ಅವ್ರ ಕೈಗೆ ಆ FIR ತಲುಪಿದೆ. ಅದರಿಂದ ಇದೆ ಆ ಡೆತ್ ನೋಟ್ನ ಹೆಸರು ಬಂದರೆ ಒಂದು ಗಂಭೀರ ವಿಷಯ ಅದಲ್ಲ, ಅದ್ರ ನೀವು ಹೆಂಗೆ ಇದು ಮಾಡ್ತೀರಿ? ಗಂಭೀರ ವಿಷಯ ಇದೆ, ನಾವಿದೆ, ಇಡೀ ಕ್ಷೇತ್ರ ಜನ ಇದೆ, ಇಡೀ ಸರ್ಕಾರ ಇದೆ. ಅದ್ರ ಬಗ್ಗೆ ಎಲ್ಲರೂ ಚಿಂತೆ ಮಾಡ್ತಕ್ಕಂಥ, ನಾವು ಒಬ್ಬರೇ ಚಿಂತೆ ಮಾಡ್ತಕ್ಕಂಥದ್ದಿಲ್ಲ. ಇಡೀ ಸಮಾಜ ಮತ್ತು ಅವ್ರ ಬಗ್ಗೆ ಜನಾಭಿಪ್ರಾಯ ಹೊಂದಿರತಕ್ಕಂಥ ಶಾಸಕರು, ಅದಕ್ಕಾಗಿ ಅವರೆಲ್ಲರೂ ಅದ್ರ ನಾವು ಒಬ್ಬರೇ ಪ್ರತ್ಯೇಕ ಚಿಂತೆ ಇಲ್ಲ. ಇಡೀ ಸಮಾಜ, ಜಿಲ್ಲೆ ಮತ್ತು ರಾಜ್ಯವನ್ನು, ಸರ್ಕಾರವನ್ನು ಕೂಡ ಒಬ್ಬ ಶಾಸಕರ ಮೇಲೆ ಅಪಾದನೆ ಇರುವಂಥ, ಅದು ವಿಶೇಷವಾಗಿ ಒಬ್ಬ ದಲಿತ ಶಾಸಕರು ಇರೋದ್ರಿಂದ ಅಂಥವ್ರ ಮೇಲೆ ತಮ್ಮೆಲ್ಲರ ದಯಾ ಸಹಕಾರ ಇರಲಿ, ಇದು ಒಳ್ಳೆಯ ಉತ್ತಮ ತನಿಖೆ ಆಗಲಿ ಅಂತಕ್ಕಂಥ ನಮ್ಮದು ಒಂದಿಷ್ಟು ವಿನಂತಿ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಾಶಿರಾಯ ನಂದರ್ಕರ್, ಹರಳಯ್ಯ ಸಮಾಜ ಜಿಲ್ಲಾ ಘಟಕ ಅಧ್ಯಕ್ಷರು. ಇತ್ತು ನಮ್ಮೆಲ್ಲ ಸಮಾಜದ ಮುಖಂಡರು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸಿದ್ದಣ್ಣ ಬಾಯಿಮನಿಯವರು, ವೀರಭದ್ರಪ್ಪ ಹೆಬ್ಬಾಳವರು, ಪುಂಡ್ಲಿಕ್ ತೆಂಗ್ಳೆಯವರು, ಶಿವಶರಣಪ್ಪ ದೊಡ್ಡಮನಿಯವರು, ಹರೀಶ್ ದೊಡ್ಡಮನಿಯವರು, ಎಲ್ಲ ಸಂಗಡಿಗರು, ಸಮಾಜ ಮುಖಂಡರು ಈ ಒಂದು ಪತ್ರಿಕಾ ನೋಟಕ್ಕೆ ಬಂದು ಸಹಕರಿಸಿದ್ದಕ್ಕೂ, ತಮಗೂ ಪತ್ರಿಕೆಯ ಇಲ್ಲಿ ನಮ್ಮೆಲ್ಲ ಹೇಳಿಕೆಯನ್ನು ನಮ್ಮಿಂದ ಪಡೆದುಕೊಂಡಿದ್ದಕ್ಕೂ ತಮಗೂ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.